ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ. ಇದೇ ಶನಿವಾರ 29ನೇ ತಾರೀಕು ವಟವೃಕ್ಷದ ಪೂಜೆ ಇದೆ ಅಂತಂದರೆ ವಟ ಸಾವಿತ್ರಿ ವ್ರತ. ಆ ದಿನ ಪ್ರತಿಯೊಬ್ಬರು ಅಷ್ಟೇ ಮುತ್ತೈದೆಯರು ಪೂಜೆಯನ್ನು ಮಾಡಬೇಕು. ಯಾವ ರೀತಿ ಪೂಜೆ ಮಾಡಬೇಕು ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬ ಮುತ್ತೈದೆಯರು ಕೂಡ ತನ್ನ ಗಂಡನ ಆರೋಗ್ಯ, ಆಯುಸ್ಸು, ಸುಖ, ಶಾಂತಿ, ಸಮೃದ್ಧಿಗೋಸ್ಕರ ಈ ಪೂಜೆಯನ್ನು ಮಾಡ್ತಾರೆ. ಇದನ್ನು ನೇಪಾಳ ಮತ್ತು ಕೇರಳ, ಗೋವಾ ಈ ಕಡೆ ಎಲ್ಲ ಕಡೆಯೂ, ಮಹಾರಾಷ್ಟ್ರ ಕಡೆ, ಉತ್ತರ ಭಾರತ ಕಡೆ ಪ್ರತಿಯೊಬ್ಬರು ಅಷ್ಟೇ ಪ್ರತಿಯೊಬ್ಬ ಮುತ್ತೈದೆಯೂ ಈ ಒಂದು ಪೂಜೆಯನ್ನು ವ್ರತ ಮಾಡ್ತಾರೆ. ಇದೊಂದು ಹಬ್ಬ ಅಂತಲೇ ಹೇಳ್ಬೋದು. ಸತಿ ಸಾವಿತ್ರಿ ತನ್ನ ಗಂಡನ ಪ್ರಾಣವನ್ನು ಆಲದ ಮರಕ್ಕೆ ಪೂಜೆ ಮಾಡಿ ನಾನು ಹೇಳುವ ನೈವೇದ್ಯವನ್ನು ಇಟ್ಟು ಮತ್ತು ದಾರವನ್ನು ಸುತ್ತೋದ್ರಿಂದ ಪತಿಯ ಆಯಸ್ಸು, ಆರೋಗ್ಯ ಹೆಚ್ಚಾಗುತ್ತೆ. ಆಲದ ಮರ ಅಂತಂದ್ರೇ ಇದು ದೀರ್ಘಾಯುಷ್ಯನ್ನು, ಸಾವಿರಾರು ವರ್ಷಗಳ ದೀರ್ಘಾಯುಷ್ಯನ್ನು ಪಡೆದಿರುವಂತಹ ಒಂದು ಮರ. ಆಲದ ಮರವನ್ನೇ ವಟವೃಕ್ಷ ಅಂತ ಹೇಳೋದು. ಯಮಧರ್ಮರಾಜನನ್ನು ಮೆಚ್ಚಿಸಿ ತನ್ನ ಪಾವಿತ್ರತೆಯ ಒಂದು ಫಲದಿಂದ ನಿಷ್ಠೆಯಿಂದ ಒಂದು ಆಲದ ಮರ ಕೆಳಗಡೆ ಒಂದು ಕಡಲೆಕಾಳಿನ ರೂಪದಲ್ಲಿ ಯಮಧರ್ಮರಾಜ ಹೇಗೆ ಪ್ರಾಣವನ್ನು ಮತ್ತೆ ಕೊಡ್ತಾನೆ ತನ್ನ ಪತಿಗೆ ಅನ್ನೋ ಕಥೆಯನ್ನು, ನನಗೆ ಗೊತ್ತಿರೋ ಒಂದಷ್ಟು ಚಿಕ್ಕ ಕಥೆನ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಪ್ರತಿಯೊಬ್ಬ ಮುತ್ತೈದೆಯೂ ಆ ದಿನ ಪೂಜೆಯನ್ನು ಮಾಡ್ಕೊಳ್ಳಿ. ಈ ಒಂದು ಪೂಜೆಯನ್ನು ಮಾಡೋದ್ರಿಂದ ಮುತ್ತೈದೆಯರು ಈ ಒಂದು ಪೂಜೆ ಮಾಡೋದ್ರಿಂದ ಪತಿಯ ದೀರ್ಘಾಯುಷ್ಯ ಮತ್ತು ಸುಖ, ಶಾಂತಿ, ಸಮೃದ್ಧಿಗಾಗಿ ಆಚರಿಸುವಂತಹ ಒಂದು ಹಬ್ಬ ಅಂತಲೇ ಹೇಳಬಹುದು. ಪ್ರತಿಯೊಬ್ಬ ಮುತ್ತೈದೆ ಕೂಡ ಮದುವೆ ಆಗಿರ್ತಕ್ಕಂತಹ ಮುತ್ತೈದೆ ವಟ ಸಾವಿತ್ರಿ ವ್ರತವನ್ನು ಮಾಡೋದ್ರಿಂದ ಗಂಡನ ದೀರ್ಘಾಯುಷ್ಯವನ್ನು ಪಡಿಬಹುದು. ಏನಾದರೂ ತೊಂದರೆಗಳು ಜೀವನದಲ್ಲಿ ಇತ್ತು ಅಂತಂದರೆ ಖಂಡಿತವಾಗಿಯೂ ಅದೆಲ್ಲ ನಿವಾರಣೆ ಆಗುತ್ತೆ. ವರ್ಷಕ್ಕೆ ಒಮ್ಮೆ ನಾವು ವಟ ಸಾವಿತ್ರಿ ವ್ರತ ಅಥವಾ ಹಬ್ಬವನ್ನು ಪ್ರತಿಯೊಬ್ಬ ಮುತ್ತೈದೆ ಕೂಡ ಆಚರಿಸಬೇಕು. ವಟವೃಕ್ಷ ಅಂತಂದರೆ ಆಲದ ಮರ. ಒಂದು ಚಿಕ್ಕ ಕಥೆ ಇದೆ, 1-2 ನಿಮಿಷ ಸಾಕು ಇನ್ನು ಹೇಳೋದಕ್ಕೆ. ಈ ಒಂದು ಚಿಕ್ಕ ಕಥೆಯನ್ನು ಕೇಳಿ. ಹಾಗೆ ನಾವು ಆ ದಿನ ಪ್ರತಿಯೊಬ್ಬ ಮುತ್ತೈದೆ ಕೂಡ 7 ತನ್ನ ಆಭರಣಗಳೇ ಅರಿಶಿಣ, ಕುಂಕುಮ, ಕಾಲುಂಗುರ, ತಾಳಿ, ಹೂ ಇದನ್ನೆಲ್ಲ ಹಚ್ಕೊಂಡು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಸೀರೆ ಉಟ್ಕೊಂಡು ಪೂಜೆಯನ್ನು ಮಾಡಲೇಬೇಕು. ಮದ್ರ ದೇಶದಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜ ಹೆಸರು ಬಂದು ಅಶ್ವತ್ಥಪತಿ ಅಂತ ಹೇಳಿ. ಅದರ ತಪಸ್ಸಿನಿಂದ ಫಲವಾಗಿ ಜನಿಸಿದಂತಹ ಮಗಳೇ ಸಾವಿತ್ರಿ ಅಂತ ಹೇಳ್ಬೋದು. ಇನ್ನು ಮದುವೆ ಮಾಡೋದಕ್ಕೆ ಅಂತ ಹೇಳಿ ತಯಾರಿ ಮಾಡಿಕೊಂಡಾಗ ಆಕೆಗೆ ತಕ್ಕ ವರನನ್ನು ಹುಡುಕುವಂತೆ ಋಷಿಗಳಿಗೆ ಹೇಳ್ತಾರೆ. ಹಾಗೆ ಸತ್ಯವಾನನ್ನು ಮದುವೆಯಾಗಲು ಇಚ್ಛಿಸುತ್ತಾಳೆ. ಆದರೆ ಸತ್ಯವಾನ ಅವನ ಒಂದು ಆಯಸ್ಸು ಕೇವಲ 1 ವರ್ಷ ಮಾತ್ರ ಇರುತ್ತೆ. ನಾರದರು ಮೊದಲೇ ಅವರಿಗೆ ಸೂಚನೆ ಕೊಡ್ತಾರೆ, ಆಯಸ್ಸು ತುಂಬ ಕಡಿಮೆ ಇದೆ ಅಂತ ಹೇಳಿ. ಸಾವಿತ್ರಿ ಆದರೂ ಕೂಡ ನಾನು ಸತ್ಯವಾನನೇ ಮದುವೆ ಆಗ್ತೀನಿ ಅಂತ ಹೇಳಿಬಿಟ್ಟು ಮದುವೆಯಾಗಿ ಆಶ್ರಮದಲ್ಲೇ ಅವನ ಜೊತೆ ಜೀವನವನ್ನು ಮಾಡ್ತಾ ಇರ್ತಾಳೆ. ಆಯಸ್ಸು ಕಡಿಮೆ ಇದೆ ಅಂತ ಗೊತ್ತಾಗಿದ್ದಾಗಿಂದನೂ ಸಾವಿತ್ರಿ ಯಾವಾಗಲೂ ಉಪವಾಸ ವ್ರತಗಳನ್ನು ಮಾಡ್ತಾ ಬರ್ತಾ ಇರ್ತಾಳೆ. ಒಂದು ದಿನ ಸತ್ಯವಾನ ಕಾಡಿಗೆ ಮರ ಕಡಿಯೋದಕ್ಕೆ ಅಂತ ಹೋಗ್ತಾನೆ. ಅಲ್ಲಿ ಅವನ ಆಯಸ್ಸು ಮುಗಿದು ಪ್ರಾಣವನ್ನು ಬಿಡ್ತಾನೆ. ಆಗ ಯಮಧರ್ಮರಾಯನು ಬಂದು ಸತ್ಯವಾನನನ್ನು ಜೀವವನ್ನು ಕೊಂಡೊಯ್ಯುವಾಗ ಆಗ ಸಾವಿತ್ರಿ ಕೂಡ ಯಮನ ಹಿಂದೆ ಪತಿಯ ಆತ್ಮದ ಹಿಂದೆಯೇ ಹೋಗ್ತಾ ಇರ್ತಾಳೆ. ಆಗ ಪತಿ ಧರ್ಮವನ್ನು ಮೆಚ್ಚಿದಂತಹ ಯಮರಾಯನ ಹಿಂದಿರುಗಿ ನೀವು ಹೋಗುವಂತ ಎಷ್ಟು ಹೇಳಿದ್ರೂ ಕೇಳದೆ ಯಮಧರ್ಮನ ಹಿಂದೆಯೇ ಹೋಗ್ತಾ ಇರ್ತಾಳೆ. ಆಗ ಯಮಧರ್ಮರಾಜ ಪತಿ ಧರ್ಮವನ್ನು ಮೆಚ್ಚಿ ತನ್ನ ಪವಿತ್ರತೆಯ ಬಲದಿಂದ ಯಮನೊಂದಿಗೆ ಮಾತನಾಡುತ್ತಾ ಯಮನಿಂದ 3 ವರಗಳನ್ನು ಪಡೆಯುತ್ತಾಳೆ. ಮೊದಲು 2 ವರಗಳಿಂದ ತನ್ನ ಮಾವನ ಕಣ್ಣು ಮತ್ತು ರಾಜ್ಯವನ್ನು ಪಡ್ಕೊಳ್ತಾಳೆ. 3ನೇ ವರವಾಗಿ ತನಗೆ 100 ಮಕ್ಕಳಾಗಬೇಕು ಅಂತ ಹೇಳಿ ಬೇಡ್ಕೊಳ್ತಾಳೆ. ಆಕೆಯ ಒಂದು ಪತಿವ್ರತದ ಬಲದಿಂದ ನನಗೆ 3 ಜನ ಮಕ್ಕಳಾಗಬೇಕು ಅಂತ ಹೇಳಿ ಕೇಳ್ಕೊಳ್ತಾಳೆ. ಆಗ ಧರ್ಮರಾಜ ಯೋಚನೆ ಮಾಡ್ತಾರೆ, ಸತ್ಯವಾನನ ಇಲ್ಲದೆ ಹೇಗೆ ಮಕ್ಕಳಾಗ್ತಾರೆ ಅಂತ ಹೇಳಿ. ಆಗ ಯಮಧರ್ಮರಾಜ ಯೋಚಿಸಿ ಅನಿವಾರ್ಯವಾಗಿ ಸತ್ಯವಾನನ ಮರಳಿ ಒಂದು ಕಡಲೆಕಾಳಿನ ರೂಪದಲ್ಲಿ ಜೀವವನ್ನು ಮರಳಿ ಕೊಡ್ತಾನೆ. ಅದಕ್ಕೋಸ್ಕರ ಈ ಒಂದು ಹುಣ್ಣಿಮೆ ದಿನ ಹಸಿ ಕಡಲೆಕಾಳನ್ನು ರಾತ್ರಿ ನೆನೆಸಿಟ್ಟು ಆಲದ ಮರಕ್ಕೆ ನೈವೇದ್ಯವಾಗಿ ಇಡಬೇಕು.
ಇದಿಷ್ಟು ಚಿಕ್ಕ ಪೂಜೆ ಕತೆ ನನಗೆ ಗೊತ್ತಿರೋಷ್ಟು ನಾನು ಹೇಳಿದ್ದೀನಿ. ಇನ್ನು ಪೂಜೆ ಹೇಗೆ ಮಾಡೋದು ಅಂತಂದರೆ, ಸ್ನಾನ ಎಲ್ಲ ಮುಗಿಸಿ ಬೆಳಿಗ್ಗೆ ಬೇಗನೆ ಹೋಗಿ ಆ ದಿನ ಹುಣ್ಣಿಮೆ, ಆಲದ ಮರಕ್ಕೆ 1000 ವರ್ಷ ಆಯಸ್ಸು ಅಂತ ಹೇಳ್ತಾರೆ. ಆಲದ ಮರದಲ್ಲಿ ಸದಾ ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಕೂಡ ನೆಲೆಸಿರ್ತಾರೆ ಅಂತ ಹೇಳ್ತಾರೆ. ಅದಷ್ಟೇ, ಆ ದಿನ ಅರಿಶಿನ ಕುಂಕುಮ ತಗೊಂಡು ಹೋಗಿ ನೈವೇದ್ಯಕ್ಕೆ ರಾತ್ರಿ ನೆನೆಸಿದಂತಹ ಕಡಲೆಕಾಳನ್ನು ತೊಗೊಂಡು ಹೋಗಬೇಕು. ಇನ್ನು ಹಾಲು ತೊಗೊಂಡು ಹೋಗಬೇಕು. ಇನ್ನು ಪೂಜೆಗೆ ಸಂಬಂಧಪಟ್ಟಂತಹ ಎಲ್ಲ ಊದ್ಕಡ್ಡಿ, ಕರ್ಪೂರ, ತೆಂಗಿನಕಾಯಿ, ಬಾಳೆಹಣ್ಣು ಇದೆಲ್ಲ ತೊಗೊಂಡು ಹೋಗಿಬಿಟ್ಟು, ಇನ್ನು ಮರಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಒಂದು ಅರಿಶಿನ ದಾರ ಅಥವಾ ಕೆಂಪು ದಾರ. ಅಂದರೆ ಮರಕ್ಕೆ ಈಗ ನಾವು ಸುತ್ತಾಕ್ತೀವಲ್ಲ ಆ ರೀತಿ ಮರಕ್ಕೆ 9 ಸುತ್ತು, 11, 48, 41, 108 ಈ ರೀತಿಯಲ್ಲಿ ಪ್ರದಕ್ಷಿಣೆಯನ್ನು ಹಾಕ್ತಾರೆ. ಈ ರೀತಿ ಕೂಡ ಮಾಡಲೇಬೇಕು. ಆ ದಿನ ಈ ದಾರವನ್ನು ತಪ್ಪದೆ ತಗೊಂಡು ಹೋಗಿ ಬಿಳಿ ದಾರವನ್ನು ಅರಿಶಿನ ದಾರವಾಗಿ ಮಾಡಿಕೊಂಡು ತೊಗೊಂಡು ಹೋಗಬೇಕು. ಅಥವಾ ಕುಂಕುಮದಿಂದ ಕೂಡ ನೀವು ಕೆಂಪು ದಾರವನ್ನು ಮಾಡ್ಕೊಂಡು ತೊಗೊಂಡು ಹೋಗಿ ಆಲದ ಮರಕ್ಕೆ ಇಷ್ಟು ಪ್ರದಕ್ಷಿಣೆಯನ್ನು ಮಾಡಿ ನೈವೇದ್ಯ ಅರ್ಪಿಸಿ, ಅಲ್ಲೇನಾದರೂ ಕಲ್ಲುಗಳಿತ್ತು ಅಂತಂದರೆ ಕಲ್ಲುಗಳನ್ನ ತೊಳೆದು ಕಲ್ಲುಗಳಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಕಲ್ಲಿಗೂ ಸಹ ಪೂಜೆಗಳನ್ನೆಲ್ಲ ಮಾಡಿಕೊಂಡು ಹಾಲು, ಹಣ್ಣು, ಕಡಲೆಕಾಳು ಇದನ್ನೆಲ್ಲ ತೊಗೊಂಡೋಗಿ ನೈವೇದ್ಯಕ್ಕೆ ಇಟ್ಟು ಪೂಜೆಯನ್ನು ಮಾಡಿಕೊಂಡು ತನ್ನ ಗಂಡನ ಆಯಸ್ಸು, ಅಭಿವೃದ್ಧಿ ಚೆನ್ನಾಗಾಗಲಿ, ಜೀವನದಲ್ಲಿ ಯಶಸ್ಸು ಸಿಗಲಿ, ಸುಖ ಶಾಂತಿ ಸಮೃದ್ಧಿ ಸಿಗಲಿ ಅಂತ ಕೇಳಿಕೊಂಡು ಈ ಪೂಜೆಯನ್ನು ಮಾಡಿಕೊಂಡು ಬರಬೇಕು. ತುಂಬ ಸರಳವಾಗಿ ಪೂಜೆಯನ್ನು ಮಾಡುವಂಥದ್ದು, ಆದರೆ ತುಂಬಾ ಶ್ರೇಯಸ್ಸಾಗುತ್ತೆ, ತುಂಬ ಒಳ್ಳೆಯದು. ಹಾಗಾಗಿ ಈ ಪೂಜೆಯನ್ನು ಮಾಡಿ ಮಧ್ಯಪ್ರದೇಶ ಈ ಒಂದು ಕಡೆಯೆಲ್ಲನೂ ಈ ಒಂದು ವ್ರತವನ್ನು ಅಮಾವಾಸ್ಯೆ ದಿನ, ಅಂದರೆ ಈಗ ನಮಗೆ ಈಗ ಮುಂದೆ ಹೋಯ್ತಲ್ಲ ಈ ಅಮಾವಾಸ್ಯೆಗೆ, ಸೋಮವತಿ ಅಮಾವಾಸ್ಯೆಗೆ ಮಾಡ್ತಾರೆ. ಆದರೆ ನಮ್ಮ ಕಡೆ ಎಲ್ಲನೂ ಹುಣ್ಣಿಮೆ ದಿನ ಈ ವ್ರತವನ್ನು ಆಚರಣೆ ಮಾಡ್ತಾರೆ. ಅದಕ್ಕೋಸ್ಕರ ಈ ಶನಿವಾರ ತಪ್ಪದೆ ಎಲ್ರೂ ನಿಮ್ಮೆಲ್ಲರ ಗಂಡನ ಆಯಸ್ಸು ಆರೋಗ್ಯಕ್ಕೋಸ್ಕರ ಈ ಒಂದು ಪೂಜೆಯನ್ನು ಬೆಳಗ್ಗೆ ತಪ್ಪದೆ ಮಾಡಿ ಚೆನ್ನಾಗಿ ಎಷ್ಟಾಗುತ್ತೋ ಅಷ್ಟು ಅಲಂಕಾರವನ್ನು ಮಾಡಿಕೊಂಡು ಹೋಗಿ ಈ ಪೂಜೆಯನ್ನು ಮಾಡಬೇಕು. ಆಲದ ಮರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಯಾವಾಗ ನೆಲೆಸಿರ್ತಾರೆ ಅಂತ ಹೇಳ್ತಾರೆ. ಪ್ರತಿಯೊಬ್ಬರು ಈ ಒಂದು ವ್ರತವನ್ನು ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್. ಬಾಯ್ ಬಾಯ್.